ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ಯಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಗೂಗಲ್ ಐ.ಒ ಇದೇ ವರ್ಷ ಮೇ 14ರಂದು ಈ ಒಂದು ಇವೆಂಟ್ ಆಗ್ತಾ ಇದೆ. ಈ ಒಂದು ಇವೆಂಟಲ್ಲಿ ಗೂಗಲ್ ಅವರು ಅವರ ಒಂದು ಬಿಗ್ಗೆಸ್ಟ್ ಫೀಚರ್ ಒಂದು ಅನೌನ್ಸನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ ಸ್ವಿಚ್ಡ್ ಆಫ್ ನಿಮ್ಮೊಂದು ಫೋನ್ ಕಳೆದರೂ ಕೂಡ, ಸ್ವಿಚ್ಡ್ ಆಫ್ ಆಗಿದ್ದರೂ ಕೂಡ ನಿಮ್ಮೊಂದು ಫೋನನ್ನು ನೀವು ಟ್ರ್ಯಾಕನ್ನು ಮಾಡಬಹುದು. ಹೌದು, ಈ ಒಂದು ಫೀಚರ್ ಬಗ್ಗೆ ಕಳೆದ ಒಂದು ವರ್ಷದಿಂದ ಅವರು ಈ ಒಂದು ಕೆಲಸದಲ್ಲಿ ಅವರು ಇದ್ದರು. ಈಗ ಫೈನಲಿ ಈ ಒಂದು ಫೀಚರ್ ಕಂಪ್ಲೀಟ್ ಆಗಿದೆ. ಇದೇ ವರ್ಷದಲ್ಲಿ ಈ ಒಂದು ಫೀಚರ್ ಅವರು ಲಾಂಚನ್ನು ಮಾಡ್ತಾರೆ. ಅವರ ಒಂದು ಗೂಗಲ್ ಪಿಕ್ಸೆಲ್ 9 ಜಗತ್ತಿನ ಪ್ರಪ್ರಥಮ ಈ ಒಂದು ಫೋನ್ ಆಗಿರುತ್ತೆ. ಗೂಗಲ್ ಪಿಕ್ಸೆಲ್ 9 ಈ ಒಂದು ಫೀಚರ್ನ ಆ್ಯಡ್ ಆಗಿರುವಂಥ ಒಂದು ಫೋನು. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೀಚರ್ ಏನು, ಇದು ಯಾವ ಥರ ಕೆಲಸ ಮಾಡುತ್ತೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಗೂಗಲ್ ಐ.ಒ ಇದೇ ಮೇ 14ರಂದು ಈ ಒಂದು ಇವೆಂಟ್ ಆಗುತ್ತೆ. ಏನಪ್ಪ ಅಂತಂದರೆ ಗೂಗಲ್ ಐ.ಒದಲ್ಲಿ ಅವರೇನಾದರೂ ಒಂದು ಹೊಸ ಫೀಚರ್ ಅವರೇನಾದರೂ ಲಾಂಚನ್ನು ಮಾಡಬೇಕಂತಂದರೆ, ಹೊಸ ಫೋನು, ಹೊಸ ಟ್ಯಾಬು, ಈ ಥರ ಒಂದು ಹೊಸದೇನಾದರೂ ಇದ್ದರೆ ಅವರು ಈ ಒಂದು ಇವೆಂಟಲ್ಲಿ ಅವರು ಹೇಳ್ತಾರೆ. ಈ ವರ್ಷ ಏನಪ್ಪ ಅಂತಂದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅವರ ಒಂದು ಹೊಸ ಫೀಚರ್ ಬರುತ್ತೆ. ಏನಪ್ಪ ಅಂತಂದರೆ ಆಂಡ್ರಾಯ್ಡ್ 15. ಇದರ ಮೂಲಕ ಅವರೇನಪ್ಪ ಅಂತಂದರೆ ಈ ಒಂದು ಹೊಸ ಫೀಚರ್ ಅವರು ತುಂಬಿರ್ತಿದ್ದಾರೆ. ನಿಮ್ಮ ಒಂದು ಸ್ಮಾರ್ಟ್ಫೋನ್ ಕಳೆದರೂ ಕೂಡ, ಸ್ವಿಚ್ಡ್ ಆಫ್ ಆಗಿದ್ದರೂ ಕೂಡ ನೀವು ಅದನ್ನು ಆರಾಮಾಗಿ ಟ್ರ್ಯಾಕನ್ನು ಮಾಡಬಹುದು. ಹೌದು, ಇನ್ಮೇಲೆ ನಿಮ್ಮ ಒಂದು ಆಂಡ್ರಾಯ್ಡ್ ಫೋನ್ ಏನಾದರೂ ಕಳೆದು ಹೋದರೆ ನೀವು ಅದನ್ನು ಆರಾಮಾಗಿ ಟ್ರ್ಯಾಕನ್ನು ಮಾಡ್ಬೋದು. ಈ ಒಂದು ಫೀಚರು ಲಾಂಚ್ ಆಗ್ತಿರೋದು ಈ ಒಂದು ಅವರ ಗೂಗಲ್ ಪಿಕ್ಸೆಲ್ 9 ಫೋನಲ್ಲಿ. ಹೌದು, ಇದೇ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅವರ ಒಂದು ಈ ಒಂದು ಆಂಡ್ರಾಯ್ಡ್ 15ನ ಲಾಂಚ್ ಆಗುತ್ತೆ. ಈ ಫೀಚರ್ ಮೂಲಕ ಅವರು ಅದನ್ನು ಲಾಂಚನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ ನಿಮ್ಮೊಂದು ಸ್ಮಾರ್ಟ್ಫೋನ್ ಕಳೆದರೂ ಕೂಡ, ಸ್ವಿಚ್ಡ್ ಆಫ್ ಆಗಿದ್ದು ಕೂಡ ನೀವು ಅದನ್ನು ಟ್ರ್ಯಾಕನ್ನು ಮಾಡಬಹುದು. ಅದು ಈ ಒಂದು ಫೀಚರ್ ಒಂದು ವರ್ಷದಿಂದ ಇದ್ರ ಬಗ್ಗೆ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಈಗ ಅದು ಕಂಪ್ಲೀಟ್ ಆಗಿದೆ. ಈ ಒಂದು ಗೂಗಲ್ ಪಿಕ್ಸೆಲ್ನಲ್ಲಿ ಮಾತ್ರ ಬರುತ್ತಾ ಅಥವಾ ಇನ್ನಿತರ ಫೋನ್ಗಳಲ್ಲಿ ಬರುತ್ತೆ ಅನ್ನೋದೇ ಡೌಟು. ನನ್ನ ಪ್ರಕಾರ ಬರುತ್ತೆ, ಬಟ್ ತುಂಬ ಹೈಯರ್ ಎಂಡ್ ಡಿವೈಸ್ಗಳಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ಫೋನ್ಗಳಾಗಿರ್ಬೋದು, 70,000, 80,000, 1,00,000 ಈ ಥರ ಆಗಿರ್ಬೋದು. ಈ ಒಂದು ಫೀಚರ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಆ ಒಂದು ಫೋನಲ್ಲಿ ಅವರು ಒಂದು ಡಿವೈಸ್ನ ಇಟ್ಟಿರ್ತಾರೆ. ಆ ಡಿವೈಸ್ನ ಮೂಲಕ ಈ ಒಂದು ಕೆಲಸ ಆಗುತ್ತೆ. ಏನಪ್ಪ ಅಂದರೆ ಬ್ಲೂಟೂತ್ ಬ್ಲಿಂಕಿಂಗ್ ಸಿಗ್ನಲ್. ಒಂದು ಫೋನ್ ಸ್ವಿಚ್ಡ್ ಆಫ್ ಆಗಿದ್ದರೂ ಕೂಡ ಈ ಒಂದು ಸಿಗ್ನಲ್ನ ಮೂಲಕ ಆ ಒಂದು ಡಿವೈಸ್ಗೆ ಕನೆಕ್ಟ್ ಆಗಿರುತ್ತೆ. ಆವಾಗ ಅದನ್ನು ಟ್ರ್ಯಾಕ್ನ ಮಾಡ್ಬೋದು. ನಿಮ್ಮ ಒಂದು ಫೋನ್ಗೆ ಇಂಟರ್ನೆಟ್ ಕನೆಕ್ಟ್ ಇಲ್ಲ ಅಂತಂದರೂ ಕೂಡ, ಸ್ವಿಚ್ಡ್ ಆಫ್ ಆಗಿದ್ದರೂ ಕೂಡ, ಕಳೆದರೂ ಕೂಡ, ಏನೇ ಆಗಿದ್ರೂ ಕೂಡ ನಿಮ್ಮೊಂದು ಫೋನ್ನ ನೀವು ಟ್ರ್ಯಾಕನ್ನು ಮಾಡ್ಬೋದು. ಈ ಒಂದು ಫೀಚರು ಇದೇ ವರ್ಷದಲ್ಲಿ ಲಾಂಚ್ ಆಗುತ್ತೆ. ಇದು ಎಲ್ಲ ಫೋನ್ಗೆ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಒಂದು ಫೀಚರ್ ಇದ್ದರೆ ನಮ್ಮ ಫೋನ್ ಕೂಡ ತುಂಬ ಸೇಫ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಆ್ಯಪಲ್ ಫೋನ್ ಕಳೆದ್ರೆ ಸಿಗುತ್ತೆ. ಆ ಫೋನ್ ಇರೋದೇ ಹಾಗೆ. ಹಾಗಾಗಿಯೇ ಈ ಒಂದು ಫೀಚರು ಎಲ್ಲ ಫೋನ್ಗಳಿಗೆ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಈ ಒಂದು ಗೂಗಲ್ ಪಿಕ್ಸೆಲ್ 9 ಅನ್ನೋ ಈ ಒಂದು ಫೋನಲ್ಲಿ ಅವರು ಅದನ್ನು ಆ್ಯಡ್ನ ಮಾಡ್ತಾರೆ. ಮುಂದಿನ ಈ ವರ್ಷ ಎಂಡಿಗೆ ಅಥವಾ ಮುಂದಿನ ವರ್ಷದಲ್ಲಿ ಎಲ್ಲ ಫೋನ್ಗಳಿಗೆ ಬರ್ಬೋದು. ಆದರೆ ಯಾವುದೇ ರೀತಿಯಾದಂಥ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡಿಲ್ಲ. ಈ ಒಂದು ಲೀಕ್ಸ್ನ ಪ್ರಕಾರ ಈ ಒಂದು ಬರ್ತಿರೋದು ರಿಪೋರ್ಟು. ಕಾದು ನೋಡಬೇಕು. ನೋಡಿ, ನಿಮ್ಮ ಒಂದು ಫೋನ್ ಇನ್ಮೇಲೆ ಈ ಒಂದು ಫೀಚರ್ ಆಂಡ್ರಾಯ್ಡ್ 15 ಅಪ್ಡೇಟ್ ಆದಮೇಲೆ, ಲಾಂಚ್ ಆದಮೇಲೆ ಈ ಒಂದು ಡಿವೈಸನ್ನು ಯಾವ್ಯಾವ ಫೋನ್ಗೆ ಕೊಡ್ತಾರಂತ ಇನ್ನೂ ಅವರು ಹೇಳಿಲ್ಲ. ಈ ಒಂದು ಇವೆಂಟಲ್ಲಿ ಅವ್ರು ಹೇಳಿದ್ದಾರೆ. ನನ್ನ ಈ ಒಂದು ಲೀಕ್ಸ್ನ ಪ್ರಕಾರ ಅವರಿಗೆ ಮೊದಲಿಗೆ ಈ ಒಂದು ಗೂಗಲ್ ಪಿಕ್ಸೆಲ್ 9 ಈ ಒಂದು ಫೋನಲ್ಲಿ ಅದನ್ನು ಅವರು ಆ್ಯಡ್ನ ಮಾಡ್ತಾರಂತ ಬಂದಿದೆ. 1.5 ತಿಂಗಳಿದೆ ಈ ಒಂದು ಇವೆಂಟ್ ಶುರು ಆಗೋಕ್ಕೆ. ಈ ಒಂದು ಇವೆಂಟ್ನ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಫೀಚರ್ ನನಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫೋನ್ ಕಳೆದ್ರೂ ಕೂಡ ಸಿಗುತ್ತೆ. ಇಷ್ಟೇ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.